ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತನು ಶ್ರಾವಣಿ ಅಮ್ಮವ್ರು ತಿಂಡಿ ಮಾಡಿಲ್ಲ ಕಣ, ಎಲ್ಲ ಖಾಲಿ ಮಾಡ್ಬಿಟ್ಟಿದಿರಲ್ಲೇ. ಶ್ರಾವಣಿ ಅಮ್ಮವ್ರು ಏನು ತಿಂತಾರೆ? ಏನಾದ್ರೂ ತಿನ್ಕೊಳ್ಳಪ್ಪ, ನಮ್ ಜೀವ ಅಂತೂ ತಿಂದಿದ್ದಾಯ್ತಲ್ಲ. ನಮ್ಮ ಮನೇಲಿ ನಾವಿರೋದು ಇಷ್ಟೇ ಜನ, ನಮ್ಗೇನ್ ಬೇಕೋ ನಾವು ಮಾಡ್ಕೊಂಡಿದೀವಿ. ನನ್ನ ತಂಗಿ ಜೀವನಕ್ಕೆ ಮುಳ್ಳಿಟ್ಟವ್ರನ್ನ ಕರೆದು ಅನ್ನ ಹಾಕೋಕ್ಕಾಗಲ್ಲ. ನನಗೆ ಅಷ್ಟು ಒಳ್ಳೆ ಮನಸ್ಸು ನನ್ಗಿಲ್ವೂ ಇಲ್ಲ. ಪರವಾಗಿಲ್ಲ ಬಿಡಿ ಮಾವ, ನನಗೆ ಹಸಿವೆ ಆಗ್ತಿಲ್ಲ. ನಾನು ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೆ. ಕಾತಮ್ಮನವ್ರೆ, ಶ್ರಾವಣಿ ಅಮ್ಮವ್ರಿಗೆ ಏನೂ ತಿಂದಿಲ್ಲ. ಅದಕ್ಕೆ ನೀವಾದರೂ ಅವ್ರಿಗೆ ತಿಂಡಿ ಮಾಡ್ಕೊಡ್ತೀರಾ? ಅನಂತ ಶಯನ ಪದ್ಮನಾಭ, ನಿಮ್ಮನ್ನು ನೋಡಿದ್ರೆ ಧಗ 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 ಅದ್ಯಾವುದೋ ಹಾಡು ನೆನಪಾಗುತ್ತೆ. ಅಲ್ಲ, ನನಗೆ ಹೊಟ್ಟೆ ಹಸುವಾದ್ರೇನೆ ನಾನು ಏನೂ ಮಾಡ್ಕೊಳ್ಳೋದಿಲ್ಲ, ಅಂಥದ್ರಲ್ಲಿ ತಿಂಡಿ ಮಾಡ್ಕೊಡ್ಬೇಕಂತೆ. ನೋಡಿ, ನಾನು ಅಡುಗೆ ಮಾಡೋದು ಬಿಟ್ಟು ಭಾಳ ವರ್ಷ ಆಯಿತು. ಇತ್ತೀಚೆಗೆ ಯೂಟ್ಯೂಬಲ್ಲಿ ಅಡುಗೆ ಮಾಡೋದನ್ನು ನೋಡ್ತೀನಿ ತಮಾಷೆಗಾಗಿ. ಹೌದೌದು, ನಮ್ಮಮ್ಮ ಮಾಡಿರೋ ಅಡುಗೆ ತಿಂದೆ ನಮ್ಮಪ್ಪ ದೇಶಾಂತರ ಓಡಾಗಿರೋದು. ಒಂದೇ ಯಾವಾಗಲೂ TV ನ್ಯೂಸು ಕುಂಭಮೇಳದ ನೋಡ್ಬೇಕಾರೆ ಅಲ್ಲಿ ಓಡಾಡ್ದಂಗೆ ಪಾಸಿಂಗ್ ಶಟಲ್ ನೋಡಿದ್ ನೆನಪಪ್ಪ, ಅಷ್ಟೇನೆ. ಅಯ್ಯೋ ಮಮ್ಮಿ, ಹೊಟ್ಟೆ ಎಷ್ಟಾಗ್ತಿದೆ. ಸತಕ ಇದೆ, ತಗೊಂಬರಲ್ಲ? ನಾನೇನು ತಿನ್ಕೊಡ್ಲಿ? ನಿಮ್ಮಪ್ಪ ಕುಂಭಮೇಳಕ್ಕೆ ಹೋಗಿದ್ದಾರಲ್ಲ, ಅವನು ತಂದು ಕೊಡ್ತಾನ ನನಗೆ. ಹೋಗ ತಗೊಂಬರ. ಪದ್ಮನಾಭ ಅವರೇ, ನಿಮಗೆ ಅಂತ ಏನಾದರೂ ಮಾಡಿಕೊಂಡ್ರೆ ನನಗೂ ಒಂಚೂರು ಎತ್ತಿಡಿ. ಮಾವ, ಹಸುವಾಗ್ತಿರೋದು ನಮಗೆ, ತಿನ್ಬೇಕಾಗಿರೋರು ನಾವು. ಅಂದ್ರೆ ಅಡುಗೆನೂ ನಾವೇ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಇವ್ರಿಗೆಲ್ಲ ಯಾಕೆ ಕೇಳಬೇಕು? ನಿಮ್ಮ ಸೊಸೆನೂ ಒಳ್ಳೆ ಕುಕ್ಕೆ, ಗೊತ್ತಾ ನಿಮಗೆ? ಕುಕ್ಕೇನಾ? ಕುಕ್ಕೆ ಅಂದ್ರೆ ಆ ಕುಕ್ಕೆ ಅಲ್ಲ ಮಾವ, ಕುಕ್ಕು ಅಂದ್ರೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಆದ್ರೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕಷ್ಟೆ. ಓ, ಅಂದ್ರೆ ಅಡುಗೆನ ನಾವಿಬ್ರು ಸೇರ್ಕೊಂಡು ಮಾಡೋಣ. ಅಡುಗೆ ಮುಂಚೆ ಏನೇನು ತಯಾರಿ ಇದೆಯೋ ಅದನ್ನ ನೀವು ಮಾಡ್ಕೊಳ್ಳಿ. ಅದಾದ್ಮೇಲೆ ಅದನ್ನೆಲ್ಲ ಹಾಕಿ ನಾನು ಅಡುಗೆ ಮಾಡ್ತೀನಿ. ಒಂದು ನಿಮಿಷ ರೀ, ಫೋನ್ ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೆ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿರೋ ವಂಶದ ಕುಡಿ ನೀವು. ಇವತ್ತು ನಿಮಗೆ ಒಂದು ತುತ್ತು ಅನ್ನ ಹಾಕೋಕ್ಕಾಗಲಿಲ್ವಲ್ಲ? ಇದೆಂಥ ವಿಧಿ ಆಟ! ಅಯ್ಯೋ, ಸುಬ್ಬ, ಸುಬ್ಬು, ಯಾಕೋ ಹೊರಗೆ ನಿಂತಿದ್ಯಾ? ನಿನ್ನ ಯಾರೋ ಇಲ್ಲಿ ನಿಲ್ಲಕ್ಕೆ ಹೇಳಿದ್ದು? ಬಾ, ಒಳಗೆ ಬಾ. ಇಲ್ಲ ಅಮ್ಮ, ಯಜಮಾನ್ರು ನನಗೆ ಒಳಗಡೆ ಬರಬೇಡ ಅಂತ ಹೇಳಿದ್ದಾರೆ. ಅವ್ರು ಕರೆಯೋ ತನಕ ನಾನು ಬರಲ್ಲ. ಅವನು ಯಾರೋ ನೀನು ಒಳಗೆ ಬರಬೇಡ ಅಂತ ಹೇಳೋದಿಕ್ಕೆ? ನಾನು ಕರಿತಿದ್ದೀನಿ, ಒಳಗೆ ಬಾ. ಅಮ್ಮ, ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ. ಯಜಮಾನ್ರು ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ. ನಾನೇನಾದರೂ ಅವ್ರ ಮಾತು ಮೀರಿ ಇವಾಗ ಒಳಗಡೆ ಬಂದರೆ ಇನ್ನೂ ಬೇಜಾರಾಗ್ತಾರೆ. ಅದಕ್ಕೆ ಅವರೇ ಬಂದು ಒಳಗಡೆ ಬಾ ಅಂತ ಹೇಳೋವರೆಗೂ ನಾನು ಒಳಗಡೆ ಬರಲ್ಲ ಅಮ್ಮ. ಯಾಕೋ ಇಷ್ಟು ಹಠ ಮಾಡ್ತಾ ಇದೀಯಾ? ಅವನು ಒಳಗೆ ಬರಬೇಡ ಅಂತಂದಮೇಲೆ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಬಿಸಿಲಿನಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಇಲ್ಲೇ ನಿಂತಿರ್ತೀಯ? ಬೇಡ ಕಂದ, ಹೊರಟೋಗು. ಇಲ್ಲಿಂದ ಹೊರಟೋಗಿ ನಿನ್ನ ಪಾಡಿಗೆ ನೀನು ನೆಮ್ಮದಿಯಾಗಿದ್ದು ಬಿಡು. ನಿನಗೂ ನನ್ನ ಮೊಮ್ಮಗಳಿಗೂ ಏನೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಇಲ್ಲಿರೋದು ನಿನಗೆ ಸರಿ ಹೋಗಲಿಲ್ಲ ಅಂತಂದರೆ ಸಾಲಿಗ್ರಾಮಕ್ಕೆ ಬನ್ನಿ, ಅಲ್ಲಿ ನನ್ನ ಜೊತೆನೇ ಇದ್ದುಬಿಡಿ. ಬೇಡಮ್ಮ, ದೊಡ್ಡ ಮನೆ ಋಣ ತುಂಬ ಇದೆ ನನ್ನ ಮೇಲೆ. ಈಗ ನಾನು ನಿಮ್ಮ ಋಣ ತೀರಿಸ್ಬೇಕಂದ್ರೆ ಇನ್ನೊಂದು ಜನ್ಮ ಹೆತ್ತು ಬರ್ಬೇಕಷ್ಟೆ. ನಿಮ್ಮ ಪ್ರೀತಿನ ನಾನು ಕೊನೆ ಉಸಿರಿರೋವರೆಗೂ ಮರೆಯಲ್ಲ ಅಮ್ಮ. ಆದರೆ ನನಗೆ ಜೀವನ ಕೊಟ್ಟಿದ್ದು ಯಜಮಾನ್ರು, ಅವರೇ ನನ್ನ ಪಾಲಿನ ದೇವರು. ಹಾಗಿದ್ದಾಗ
ಈ ಮನೆ ನನಗೆ ದೇವಸ್ಥಾನ ಇದ್ದಂಗೆ. ಇದನ್ನು ಬಿಟ್ಟು ನಾನು ಎಲ್ಲಿಗೆ ಹೋದರೂ ನನಗೆ ನೆಮ್ಮದಿ ಇಲ್ಲಮ್ಮ. ಯಜಮಾನ್ರೆ ಬಂದು ಕರೆಯೋವರೆಗೂ ನಾನು ಪ್ರತಿದಿನ ಇಲ್ಲೇ ಬಂದು ಕಾಯ್ತೀನಿ. ಯಜಮಾನ್ರು ನಮ್ಮ ಥರ ಬಿಡ್ತಾರೋ, ಆದರೆ ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿರೋ ಗೌರವ ನಿಯತ್ತು ಒಂಚೂರು ಕಮ್ಮಿ ಆಗಲ್ಲ. ಆ ನಿಯತ್ತು ನಿಜಾನೇ ಆದರೆ ಅವ್ರಾಗ ಅವರೇ ಬಂದು ಒಂದು ದಿವಸ ಕರೀತಾರಮ್ಮ. ಮನಸ್ಫೂರ್ತಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಾನು ಅವಾಗ ಬರ್ತೀನಿ. ಅಯ್ಯೋ ಹುಚ್ಚಪ್ಪ, ಏನಾಗಿದೆಯೋ ನಿನಗೆ? ವೀರುನು ನನ್ನ ಗಂಡನ ಬಗ್ಗೆ ಇಷ್ಟೇ ನಿಯತ್ತಾಗಿದ್ದ. ಆದರೆ ಅವನು ನಂದಿನಿನ ಮದುವೆ ಆದಮೇಲೆ ಇದೇ ಥರ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದ. ನಾನು ಅವನನ್ನು ಬೈದು ಕಳಿಸ್ಬಿಟ್ಟೆ. ಅದಾದ್ಮೇಲೆ ಅವನು ಮತ್ತೆ ಬರಲೇ ಇಲ್ಲ. ಆದರೆ ನೀನು ಹಾಗಲ್ಲ. ಸಮಸ್ಯೆ ಎಲ್ಲಿ ಹುಟ್ಟಿತೋ ಅಲ್ಲೇ ಸರಿ ಆಗಬೇಕು ಅನ್ನೋದು ನಿನ್ನ ಉದ್ದೇಶ. ನಿನಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರೇ ನಿನ್ನನ್ನು ಕಾಪಾಡ್ತಾನೆ. ಈಗಿಂದೀಗಲೇ ವೀರನ್ ಕರೆದು ನೀನನ್ನು ಒಳಗೆ ಕರಿ ಅನ್ನೋದು ನನಗೇನು ದೊಡ್ಡ ವಿಷಯ ಅಲ್ಲ. ಆದರೆ ನಿನ್ನ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತು. ಅವನಾಗ ಅವನೇ ಒಳಗೆ ಕರೆಯೋವರೆಗೂ ನೀನು ಒಳಗೆ ಬರಬಾರ್ದು ಅನ್ನೋದು ನಿನ್ನ ಉದ್ದೇಶ. ಆಯಿತು, ಅವನಾಗೆ ಒಳಗೆ ಕರೆಯೋವರೆಗೂ ನಿನಗೂ ಸಮಾಧಾನ ಇಲ್ಲ. ನಿನ್ನ ಉದ್ದೇಶಕ್ಕೆ ನಾನು ಅಡ್ಡ ಬರೋದಿಲ್ಲ. ಆದಷ್ಟು ಬೇಗ ವೀರು ಮನಸ್ಸು ಕರಗಿ ನಿನ್ನನ್ನು ಒಳಗೆ ಕರೆಸ್ಕೊಳ್ಳಿ. ಒಳ್ಳೆಯದಾಗಿ. ಅಷ್ಟೇ ಸಾಕಮ್ಮ. ನಿಮ್ಮ ಆಶೀರ್ವಾದನೇ ನನಗೆ ಶಕ್ತಿ. ತುಂಬ ಬಿಸಿಲಿದೆ, ದಯವಿಟ್ಟು ಒಳಗಡೆ ಹೋಗಿ ನೀವು. ಹುಷಾರು ಕಣೋ. ಶ್ರಾವಣಿನ ಕೇಳ್ದೆ ಅಂತ ಹೇಳು. ಕಾಲನ ಎಲ್ಲ ಸರಿ ಮಾಡುತ್ತೆ. ಧೈರ್ಯವಾಗಿರಿ. ಮಾವ, ರೆಸಿಪಿ ನೋಡ್ಕೊಂಡಿದ್ದೀನಿ. ಚಪಾತಿ ಮತ್ತೆ ಟೊಮ್ಯಾಟೊ ಗೊಜ್ಜು ಮಾಡ್ಬಿಡ್ತೀನಿ. ಆಯ್ತಮ್ಮ, ಆಯ್ತು. ಬನ್ನಿ, ಇವತ್ತು ಪೂರಿಗೆ, ಚಪಾತಿಗೆ, ದೋಸೆಗೆ ಮತ್ತೆ ವೆರೈಟಿ ರೈಸ್ಗೆ ಕಾಂಬಿನೇಷನ್ ಆಗಿ ಒಂದು ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ತಗೊಳ್ಳಿ. ಇದೆಲ್ಲ ಹೆಚ್ಕೊಟ್ಬಿಡಿ. ನಾನು ಚಪಾತಿ ಲಟ್ಟಿಸ್ಬಿಡ್ತೀನಿ. ಆಯ್ತು ಆಯ್ತು. ಮಾವ, ಗೋಧಿ ಹಿಟ್ಟಿಲ್ಲಿದೆ. ಅಲ್ಲಿ ಮೇಲೆ ಇರ್ಬೇಕು ನೋಡಮ್ಮ. ನಾನಿಲ್ಲಿ ಒಂದು ಬಬಲ್ ತಗೊಂಡು ಅದಕ್ಕೆ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕ್ತಾ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಟ್ಟಿಗೆ ನೀರನ್ನು ಹಾಕೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.